ಸ್ನೇಹಿತರೆ, ಜಗತ್ತಿನ ಪ್ರತಿಷ್ಠಿತ ಫಿಲ್ಮ್ ಫೆಸ್ಟಿವಲ್ ಕ್ಯಾನ್ಸ್ ನಲ್ಲಿ ಕನ್ನಡದ ನಟಿ ಮಿಂಚಿದ್ದಾರೆ. ನಟಿ ದಿಶಾ ಮದನ್ 2ನೇ ಬಾರಿ ಕ್ಯಾನ್ಸ್ ನಲ್ಲಿ ತಮ್ಮ ವಿಶಿಷ್ಟವಾದ ಉಡುಪಿನಿಂದ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಅವ್ರು ಹಾಕೊಂಡಿದ್ದಂತ ಗೌನ್ ಯಾವ ತರದ್ದು, ಅದರ ವಿಶೇಷತೆ ಏನು, ಅದನ್ನ ತಯಾರಿಸೋದಿಕ್ಕೆ ಎಷ್ಟು ಸಮಯ ತಗೊಳ್ತು, ಕ್ಯಾನ್ಸ್ ನ ವಿಶೇಷತೆ ಏನು, ಇದೆಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಕ್ಯಾನ್ಸ್ ಫಿಲಂ ಫೆಸ್ಟಿವಲ್ ಜಗತ್ತಿನ ಪ್ರತಿಷ್ಠಿತ ಫಿಲಂ ಫೆಸ್ಟಿವಲ್. ಫ್ರಾನ್ಸ್ ನಲ್ಲಿ ಇದು ನಡೆಯುತ್ತೆ. ಇದರಲ್ಲಿ ಭಾಗವಹಿಸಬೇಕು, ರೆಡ್ ಕಾರ್ಪೆಟ್ ಮೇಲೆ ಹೆಜ್ಜೆ ಹಾಕಬೇಕು ಅಂತ ಎಲ್ಲ ನಟ ನಟಿಯರಿಗೆ ಕನಸಿರುತ್ತೆ. ಆದರೆ ಎಲ್ಲರೂ ಹೋಗೋಕ್ಕಾಗೋದಿಲ್ಲ. ಆದರೆ ಕನ್ನಡದ ನಟಿ ಈ ಬಾರಿ ಆ ರೆಡ್ ಕಾರ್ಪೆಟ್ ಮೇಲೆ ಸಖತ್ತಾಗಿ ಮಿಂಚಿದ್ದಾರೆ, ಹೆಜ್ಜೆ ಹಾಕಿದ್ದಾರೆ. ನಟಿ ದಿಶಾ ಮದನ್, ನೀವು ಲಕ್ಷ್ಮೀ ನಿವಾಸ ಸೀರಿಯಲ್ನ ನೋಡಿದ್ರೆ ಅದರಲ್ಲಿ ಭಾವನಾ ಅನ್ನೋ ಪಾತ್ರದಲ್ಲಿ ಅವರು ನಟಿಸ್ತಿದ್ದಾರೆ. ಈ ನಟಿ ಮೊದಲು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಮೊದಲು ಇವರು ಡಾನ್ಸಿಂಗ್ ಸ್ಟಾರ್ ಮೂಲಕ, ಒಂದು ರಿಯಾಲಿಟಿ ಶೋ ಮೂಲಕ ಅವರು ಎಲ್ರ ಮುಂದೆ ಬಂದರು. ಅದಾದ್ಮೇಲೆ ಧಾರಾವಾಹಿನಲ್ಲಿ ನಡ್ಸೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ಫ್ರೆಂಚ್ ಬಿರಿಯಾನಿ ಸಿನಿಮಾದಲ್ಲಿ ಪತ್ರಕರ್ತೆ ಪಾತ್ರದಲ್ಲಿ ನಟಿಸಿದ್ರು. ಅಷ್ಟೇ ಅಲ್ಲ, ಅವರು ಹಂಬಲ್ ಪೊಲಿಟಿಷಿಯನ್ ನೊಗರಾಜ್ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಂಡ್ರು. ಅದಾದ್ಮೇಲೆ ಯಾಕೋ ಸಿನಿಮಾದಿಂದ ಸ್ವಲ್ಪ ದೂರ ಆದ್ರು, ಸೀರಿಯಲ್ನಲ್ಲೇ ಅಲ್ಲೊಂದು ಇಲ್ಲೊಂದು ಮಾಡ್ತಾ ಇದ್ರು. ಈಗ ಅವರು 2ನೇ ಬಾರಿ ಈ ಫಿಲಂ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ್ದಾರೆ. ಅವರ ವಿಶೇಷತೆ ಏನು ಅಂತಂದ್ರೆ, ಅವರು ಧರಿಸಿದಂಥ ಗೌನ್ ಇದೆಯಲ್ಲ, ಅದು ನಮ್ಮ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡೋ ಹಾಗಿತ್ತು. ಅರೆ, ಗೌನ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಅಂತೀರಾ? ಹೌದು, ಇಂಡೋ ವೆಸ್ಟರ್ನ್ ಕಾಸ್ಟ್ಯೂಮ್ ಅದಾಗಿತ್ತು, ಔಟ್ಫಿಟ್ ಅದು. ಅದನ್ನ ಅವರು ನಮ್ಮ ಕರ್ನಾಟಕದ ಒಂದು ಉಡುಪು ಬಟ್ಟೆನ ಏನಿದೆಯಲ್ಲ ಅದನ್ನ ಬಳಸ್ಬಿಟ್ಟು ಅವ್ರು ಮಾಡಿದ್ರು. ಅಂದ್ರೆ ವಿಶೇಷತೆ ಏನು ಅಂತಂದ್ರೆ, 2 ರೇಷ್ಮೆ ಸೀರೆಗಳಿಂದ ಆ ಗೌನನ್ನ ತಯಾರಿಸಲಾಗಿತ್ತು. ದಿವ್ಯಾ ಮತ್ತು ನಿಹಾರಿಕಾ ವಿವೇಕ್ ಅನ್ನೋ ಕಾಸ್ಟ್ಯೂಮ್ ಡಿಸೈನರ್ಸ್ ಈ ಔಟ್ಫಿಟ್ನ ರೆಡಿ ಮಾಡಿದ್ರು. ಅಂದರೆ ಇವರು ಆ ಔಟ್ಫಿಟ್ಟನ್ನು ರೆಡಿ ಮಾಡೋಕ್ಕೋಸ್ಕರ ಸುಮಾರು ಒಂದು 20 ವರ್ಷಗಳಿಂದ ಏನೋ ಒಂದು ಅಂಗಡಿ ನಡೆಸ್ತಾ ಇದ್ರು. ಆ ಅಂಗಡಿಗೆ ಹೋಗಿ ಹಳೆಯ ರೇಷ್ಮೆ ಸೀರೆಗಳನ್ನ ಕೊಂಡ್ಕೊಳ್ಳುವಂಥ ಅಂಗಡಿ ಅದು. ಅಲ್ಲಿ ಜರಿ ಬಾರ್ಡರ್ ಇರುವಂಥ 2 ಹಳೆಯ ರೇಷ್ಮೆ ಸೀರೆಗಳನ್ನ ತಗೊಂಡು ಬರ್ತಾರೆ. ಇದಕ್ಕೆ ಸಾಕಷ್ಟು ಹುಡುಕಾಡ್ತಾರಂತೆ. ಅದಾದಮೇಲೆ ಅದನ್ನು ಕತ್ತರಿಸಿ ಭಾಳ ಡೆಲಿಕೇಟ್ ಆಗಿರುತ್ತೆ ಹಳೆದು ಅಂದಮೇಲೆ. ಹಾಗಾಗಿ ಅದನ್ನು ತುಂಬ ಹುಷಾರಾಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅದಾದಮೇಲೆ ಆ ಗೌನನ್ನು ತಯಾರಿಸಕ್ಕೆ ಅವರು ಡಿಸೆಂಬರಿಂದನೇ ಎಲ್ಲ ರೀತಿಯ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಜೊತೆಯಲ್ಲಿ ಅವರು ಧರಿಸಿದಂಥ ಆಕ್ಸೆಸರೀಸ್ ಇತ್ತಲ್ಲ, ಅದು ಕೂಡ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇತ್ತು, ರೆಪ್ರೆಸೆಂಟ್ ಮಾಡ್ತಿತ್ತು. ಅಂದರೆ ಗಂಡ ಬೇರುಂಡ ಅನ್ನೋ ವಿನ್ಯಾಸವನ್ನು ಇಟ್ಕೊಂಡು ಆ ಆಕ್ಸೆಸರೀಸನ್ನು ಅವರು ಬಳಸಿದ್ರು. ಹೀಗೆ ನಮ್ಮ ಹಳೆಯ ಕಾಲದ ಆಕ್ಸೆಸರೀಸ್, ಒಂದು ಮೂಗ್ಬಟ್ಟು ಇರ್ಬೋದು, ಅದು ಕೂಡ ನಮ್ಮ ಮನೆಯಲ್ಲಿ ಅಮ್ಮಂದಿರು ಧರಿಸುವಂಥ ಮೂಗ್ಬಟ್ಟು. ಹಾಗೆಯೇ ತಲೆಗೆ ಇಟ್ಟಂತಹ ಫಲಕಗಳಿತ್ತಲ್ಲ, ಅದು ಹಳೆಯ ಕಾಲದಲ್ಲಿ ಹೆಣ್ಮಕ್ಳು ಧರಿಸ್ತಿದ್ದಂಥ ಒಂದು ಬಿಲ್ಲೆ ಅಂತ ಹೇಳ್ತಾರೆ, ಅದನ್ನು ಜಡೆ ಬಿಲ್ಲೆ ಅಂತ ಹೇಳ್ತಾರೆ. ಅದನ್ನು ಕೂಡ ಅವರು ಈ ಔಟ್ಫಿಟ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ಅವರು ಕ್ಯಾನ್ಸ್ ಫಿಲಂ ಫೆಸ್ಟಿವಲಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ಕಂಡ್ರು ಅಂತ ಖಂಡಿತ ಹೇಳ್ಬೋದು. ಹಳೆ ಬೇರು ಹೊಸ ಚಿಗುರು ಅಂತ ಅವ್ರು ಹೇಳ್ತಾರೆ. ಅಂದರೆ ಈ ಕರ್ನಾಟಕವನ್ನು ಪ್ರತಿನಿಧಿಸೋದು, ಇಲ್ಲಿಯ ಕಲ್ಚರ್ ಸಂಪ್ರದಾಯವನ್ನ ಪ್ರತಿನಿಧಿಸೋದು ನನಗೆ ತುಂಬ ಖುಷಿ ಕೊಡೋ ವಿಚಾರ ಅಂತ ಅವ್ರು ಹೇಳಿದ್ದಾರೆ. ದಿಶಾ ಮದನ್ ಕಳೆದ ವರ್ಷ ಕೂಡ ಇದೇ ರೀತಿ ಸೀರೆಯಿಂದ ಮಾಡಿದಂಥ ಒಂದು ವಿನ್ಯಾಸದ ಉಡುಪನ್ನ, ಔಟ್ಫಿಟ್ ಅನ್ನ ಧರಿಸಿದ್ರು. ಅದು ಕೇಸರಿ ಬಣ್ಣದ ಉಡುಪಾಗಿತ್ತು. ಒಂದು ರೀತಿಯಲ್ಲಿ ರೆಡ್ ಕಾರ್ಪೆಟ್ ಮೇಲೆ ಸಖತ್ತಾಗಿ ಆ ಬಾರಿ ಕೂಡ ಅವರು ಮಿಂಚಿದ್ರು. ಈ ಸಾರಿನೂ ಕೂಡ ಅವರು ಮಿಸ್ ಮಾಡದೆ ಕರ್ನಾಟಕವನ್ನೇ ಪ್ರತಿನಿಧಿಸಿದ್ದಾರೆ. ಹಾಗೆ ಇನ್ನೊಂದು ಔಟ್ಫಿಟ್ ಅಲ್ಲಿ ಅವ್ರು ಕಾಣಿಸ್ಕೊಂಡ್ರು, ಅದು ನೇರಳೆ ಬಣ್ಣದ ಗೌನು. ಇದು ಕಂಪ್ಲೀಟ್ ವೆಸ್ಟರ್ನ್ ಸ್ಟೈಲಲ್ಲಿ ಇದ್ರೂ ಕೂಡ ಅವರು ಅದನ್ನ ಧರಿಸಿದಂಥ ರೀತಿ, ಅದನ್ನು ವಿನ್ಯಾಸ ಮಾಡಿದಂಥ ರೀತಿ ಇತ್ತಲ್ಲ, ಅದು ತುಂಬಾ ಎಕ್ಸ್ಕ್ಲೂಸಿವ್ ಆಗಿತ್ತು, ಎಲ್ಲರ ಗಮನವನ್ನ ಸೆಳೀತು. ಅಂದ್ರೆ ನಮ್ಮ ಕರ್ನಾಟಕದ ಒಂದು ಜ್ಯುವೆಲರಿ ಆಕ್ಸೆಸರೀಸ್ನ ಬಳಸ್ಕೊಂಡು ಅಲ್ಲಿ ಒಂದು ಬಲೆಯನ್ನೇ ಹೆಣೆದಿದ್ದಾರೆ. ಆ ಬಲೆಯನ್ನು ಅವರು ಆ ಗೌನ್ ಮೇಲೆ ಧರಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಅದು ತುಂಬಾ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು. ಈ ಗೌನನ್ನು ತಯಾರಿಸೋದು ಕೂಡ ಏನಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಸುಮಾರು 30 ಮೀಟರ್ ಉದ್ದದ ಒಂದು ರೇಷ್ಮೆ ಬಟ್ಟೆಯಿಂದ ಅವರು ಈ ಗೌನನ್ನು ತಯಾರಿಸಿದಾರಂತೆ. ಈ ವಿನ್ಯಾಸ ಮಾಡೋದಕ್ಕೆ ಒಂದು ತಂಡನೇ ಇತ್ತಲ್ಲಿ. ಅವರೆಲ್ಲರೂ ಕೂಡ ಪ್ಲಾನ್ ಮಾಡಿದ್ರು, ಡಿಸೈನಿಂಗ್ ಮಾಡಿದ್ರು. ಅದಾದ ಮೇಲೆ ಅದಕ್ಕೆ ಕಸೂತಿ ಮಾಡಿಸ್ಬೇಕಾಗಿತ್ತು. ಆ ಕಸೂತಿಯನ್ನು ಮಾಡ್ಸೋಕ್ಕೋಸ್ಕರ ಉತ್ತರ ಕರ್ನಾಟಕಕ್ಕೆ ಹೋಗ್ತಾರೆ. ಅಲ್ಲಿ ಕಸೂತಿ ಕಲೆಯನ್ನು ಕಲ್ತಿರುವಂಥ ನುರಿತ ಹೆಣ್ಮಕ್ಳಿದಾರಲ್ಲ, ನಮ್ಮ ರಿಚ್ ಕಲ್ಚರ್ನ ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅವ್ರ ಕಡೆಯಿಂದ ಈ ಬಟ್ಟೆಯ ಮೇಲೆ ಕಸೂತಿಯನ್ನು ಮಾಡಿಸ್ತಾರೆ. ಆ ಕಸೂತಿ ಕೆಲಸದಲ್ಲೂ ಕೂಡ ವಿಶೇಷತೆ ಇದೆ. ಅಂದರೆ ಬೇರೆ ಬೇರೆ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಅಲ್ಲಿ ಅದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದನ್ನೆಲ್ಲ ಇಟ್ಕೊಂಡು ಮಾಡಿದಂಥ ಬಟ್ಟೆನ ತಗೊಂಡು ಬಂದು ಸುಮಾರು 4-5 ಜನರ ಒಂದು ತಂಡ ಟೈಲರ್ಗಳೇನು ಮಾಡ್ತಾರೆ ಅಂದರೆ,
ಹೊಲಿತಾರೆ. ಅದನ್ನು ಹೊಲಿಯೋದಕ್ಕೂ ಕೂಡ ಸುಮಾರು 80 ಗಂಟೆಗಳ ಕಾಲ ಬೇಕಾಯ್ತಂತೆ. ಇದನ್ನೆಲ್ಲದೂ ಕೂಡ ದಿಶಾ ಮದನ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ. ತುಂಬಾ ವಿಭಿನ್ನವಾಗಿ ವಿಶೇಷವಾಗಿ ಕಾಣಿಸಿದೆ. ನಮ್ಮ ಕರ್ನಾಟಕದ ಕಲ್ಚರ್ ಕೂಡ ಅಲ್ಲಿ ಗೊತ್ತಾಗ್ತಾ ಇದೆ. ಇದೆಲ್ಲದು ದಿಶಾ ಮದನ್ ಅವರು ಈ ಸರಿ ಕ್ಯಾನ್ಸ್ ಫಿಲಂ ಫೆಸ್ಟಿವಲ್ ಅಲ್ಲಿ ಏನು ರೆಪ್ರೆಸೆಂಟ್ ಮಾಡಿದಂತ ಒಂದು ಔಟ್ಫಿಟ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದೆಲ್ಲದಕ್ಕೂ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಅವ್ರು ಹೇಳೋದು ನನ್ನ ತಾಯಿ ಅಂತ. ಅಶ್ವಿನಿ ಮದನ್ ಅವರು ಕೂಡ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ, ಹಾಗಾಗಿ ಅವರನ್ನೇ ನಾನು ನೋಡಿ ಕಲಿತೆ, ಅವರೇ ನನಗೆ ಸ್ಫೂರ್ತಿ ಅಂತ ದಿಶಾ ಮದನ್ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.